ಇವತ್ತು ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಘೋಷಣೆ ಮಾಡಿ ಇವತ್ತು ಈ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಮೋದ್ ಅವ್ರನ್ನ ಅಧ್ಯಕ್ಷನಾಗಿ ಮಾಡಿದ್ದಾರೆ ಮತ್ತು ಅವ್ರ ಜೊತೆಗೆ 14 ಜನ ಸದಸ್ಯರನ್ನಾಗಿ ಕೂಡ ಮಾಡಿದ್ದಾರೆ. ಸೊ ಈ ಗ್ಯಾರಂಟಿ ಕಚೇರಿಯನ್ನು ಉದ್ಘಾಟನೆ ಮಾಡಿ ಇವತ್ತು ಈ ಕಚೇರಿಯಿಂದ ಯಾರಿಗೆ ಗ್ಯಾರಂಟಿ ಯೋಜನೆಗಳು ತಲುಪಿಲ್ಲ, ಇಲ್ಲ ಸರಿಯಾದ ಸಮಯಕ್ಕೆ ಹೋಗ್ತಾ ಇಲ್ಲ ಅಂಥವರು ಅವ್ರನ್ನ ಈ ಒಂದು ಕಚೇರಿಯಲ್ಲಿ ಸಾರ್ವಜನಿಕರು ಬಂದು ತಿಳಿಸಿದಾಗ ಅವರು ಅದಕ್ಕೆ ಸ್ಪಂದನೆ ಮಾಡಿ ಅವರಿಗೆ ಸರಿಯಾದಂಥ ರೀತಿಯಲ್ಲಿ ಆ ಸವಲತ್ತುಗಳನ್ನು ಒದಗಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದಾರೆ. ಸೊ ಈ ಒಂದು ಕಚೇರಿಯನ್ನು ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಂಥ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು, ರಾಮಲಿಂಗಾರೆಡ್ಡಿ ಸಾಹೇಬರು, ಸೌಮ್ಯ ರೆಡ್ಡಿ ಅವರು ಮತ್ತು ಈ ಗ್ಯಾರಂಟಿ ಯೋಜನೆಗಳ ರಾಜ್ಯಾಧ್ಯಕ್ಷರಾದ ಎಚ್.ಎಂ. ರೇವಣ್ಣವರು, ಬೆಂಗಳೂರು ನಗರ ಘಟಕದ ಅಧ್ಯಕ್ಷರಾದ ಕೃಷ್ಣಪ್ಪನವರು ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರು, ಎಲ್ಲ ಯುವಕರು ಮತ್ತು ನಮ್ಮ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಪ್ರಮೋದ್ ಅವರು ಇಲ್ಲಿ 2 ಕಚೇರಿಯನ್ನು, ಒಂದು ಸರ್ಕಾರದ ಕಚೇರಿ ಇದೆ, ಒಂದು ಪ್ರೈವೇಟಾಗಿ ಅವರು ನಮ್ಮ ಬಿಲ್ಡಿಂಗಲ್ಲಿ ಒಂದು ಕಚೇರಿಯನ್ನು ಉದ್ಘಾಟನೆ ಕೂಡ ಮಾಡಿದ್ದಾರೆ. ಅಲ್ಲೂ ಕೂಡ ಜನ ಬಂದು ಏನೇ ಒಂದು ಸವಲತ್ತುಗಳು ಬೇಕಾದ ಸರ್ಕಾರದ ವತಿಯಿಂದ ಆ ಸವಲತ್ತುಗಳನ್ನು ಪಡಿತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವತ್ತು ಉಪಮುಖ್ಯಮಂತ್ರಿಗಳು ಯಾವುದೇ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲೋದಿಲ್ಲ. BJP ಸರ್ಕಾರದವ್ರು ಇರ್ಬೋದು, ಬೇರೆ ಸರ್ಕಾರದವರು ಯಾವುದೇ ಕಾರಣಕ್ಕೂ ಈ ಸರ್ಕಾರದ ಗ್ಯಾರಂಟಿಗಳನ್ನು ನಿಲ್ಲಿಸೋಕ್ಕೆ ನಾವು ಬಿಡೋದಿಲ್ಲ. ನಾವು ಕೊಟ್ಟ ಮಾತಿನಂತೆ ನಾವು ನಡ್ಕೊಳ್ತೇವೆ. ಯಾರು BJPನವ್ರು ಹೇಳ್ತಾ ಇದ್ದಾರೆ ಏನಂತ, ಸರ್ಕಾರದವರು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ಬಿಡ್ತಾರೆ, ಕೊಡಲ್ಲ ಅಂತ. ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ ಅನ್ನೋದಕ್ಕಂಥ ಒಂದು ಎಚ್ಚರಿಕೆ ಮಾತನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ತಿಳಿಸಿದ್ದಾರೆ. ಅದು ನಡ್ಕೊಂಡು ಹೋಗ್ತದೆ. ಕಳೆದ 2 ತಿಂಗಳಿಂದ ಇನ್ನೂ ಗೃಹಲಕ್ಷ್ಮಿದು ಒಂದು ಯೋಜನೆ ಅದು ಚುನಾವಣೆ ಇತ್ತು, ಕೋಡ್ ಆಫ್ ಕಂಡಕ್ಟ್ ಇತ್ತು, ಅದಕ್ಕೋಸ್ಕರವಾಗಿ ಕೊಟ್ಟಿಲ್ಲ. ಸಂಬಂಧಪಟ್ಟಂಥ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 15 ದಿನಗಳೊಳಗಡೆ ಅದನ್ನು ತಲುಪಿಸಿವೆ ಅಂತ ಹೇಳಿದ್ರೆ ಈಗಾಗಲೇ ಎಲ್ಲರಿಗೂ ಬರ್ತಾಯಿದೆ. ಇವತ್ತು ನೂತನ ಅಧ್ಯಕ್ಷರಾಗಿ, ಮಹಿಳಾ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದಾರೆ. ಇವತ್ತು ಅವರು ರಾಜ್ಯದಲ್ಲಿ ಮಹಿಳೆಯರಿಗೆ ಒಂದು ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡಲಿಕ್ಕೆ ಅವರು ಒಳ್ಳೆ ಕೆಲಸ ಮಾಡೋಂಥವ್ರು. ಅವರು ಹಿಂದೆ ಕೂಡ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು. ಅವರಿಗೆ ಭಾಳ ಅನುಭವ ಇದೆ, ಇಂಥ ಕೆಲಸಗಳನ್ನು ಮಾಡೋದ್ರಲ್ಲಿ ಅನುಭವ ಇದೆ. ಮತ್ತು ಒಳ್ಳೆ ವ್ಯಕ್ತಿ ಕೂಡ, ಜನರ ಕೈಗೆ ಸಿಗ್ತಾರೆ. ಅವರು ಯಾರೇ ಹೋದರೂ ಕೂಡ ಬಾಯಿ ತುಂಬ ಮಾತಾಡಿಸಿ ಅವ್ರ ಕಷ್ಟ ಸುಖಕ್ಕೂ ಕೂಡ ಭಾಗಿಯಂಥ ಒಂದು ವ್ಯಕ್ತಿ ಅವರಲ್ಲಿದೆ. ಅವ್ರ ತಂದೆಯವರು ರಾಮಲಿಂಗಾರೆಡ್ಡಿ ಸಾಹೇಬರು, ಅವರು ಕೂಡ ಸರಳ ಸಜ್ಜನ ವ್ಯಕ್ತಿ. ಅವರು ಕೂಡ ಇವತ್ತು ಬೆಳಗ್ಗೆ ಎದ್ದರೆ 8:00 ಬಂದು ಅವರು ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಕೂತ್ಕೊಂಡು ಅವ್ರ ಆಫೀಸಲ್ಲಿ ಕೂತ್ಕೊಂಡು ಸಾರ್ವಜನಿಕರ ಸವಾಲುಗಳನ್ನು ಕೇಳಿ ಅದಕ್ಕೆ ಸ್ಪಂದನೆ ಕೊಟ್ಟು ಆ ಕೆಲಸಗಳನ್ನು ಪೂರ್ಣ ಮಾಡುವಂಥ ಕೆಲಸದಲ್ಲಿ ಭಾಗಿಯಾಗಿರ್ತಾರೆ. ಅದೇ ರೀತಿಯಾಗಿ ಸೌಮ್ಯ ರೆಡ್ಡಿಯವರು ಕೂಡ ಮಾಡ್ತಾರೆ. ಒಳ್ಳೆಯ ವಿಶ್ವಾಸ ಇದೆ. ಖಂಡಿತವಾಗಿ ಅವರು ಮಹಿಳಾ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಲಿ, ದೇವರು ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ಇವತ್ತು ಬೆಳಗ್ಗೆಯಿಂದನೂ, ಇವತ್ತಿಂದ ಅಲ್ಲ ನೆನ್ನೆಯಿಂದನೂ ಅರೇಂಜ್ಮೆಂಟ್ಸು ಇದನ್ನು ತುಂಬ ಸುಮಾರು ಖರ್ಚು ಮಾಡಿ ಎಲ್ಲ ಸಂಘಟನೆಗಳು, ಎಲ್ಲ ಮುಖಂಡರುಗಳು ಎಲ್ಲ ಸೇರಿ ಅರೇಂಜ್ಮೆಂಟ್ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ದಿದ್ದು. ಇಲ್ಲಿ ಡಿ.ಕೆ. ಸಾಹೇಬರು ನೋಡಿದ್ರೆ ಡೆಲ್ಲಿಯಲ್ಲಿ ಅಲ್ಲಿದ್ದರು. ಈ ಕಾರ್ಯಕ್ರಮಕ್ಕೋಸ್ಕರನೇ ರಾತ್ರಿ 3:30 ಬೆಂಗಳೂರಿಗೆ ಬಂದಿದ್ದಾರೆ. ಅಲ್ಲಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಸುಮಾರು ಜನ ಏನು ನೋಡ್ತಾಯಿದ್ರು, ಸುಮಾರು 5,000ಕ್ಕಿಂತ ಮೇಲೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿದರು. ಬೆಳಗ್ಗೆನೇ ಬರ್ತಾರೆ ಅಂತ ಅಂದ್ಕೊಂಡು ಮಾಡ್ಕೊಂಡು ಆಮೇಲೆ 11 ಗಂಟೆಯಿಂದ ಒಬ್ಬೊಬ್ಬರೇ ನಾಯಕರು ಬರೋದಕ್ಕೆ ಶುರು ಆದಮೇಲೆ ಅವ್ರುಗಳಿಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ಆಮೇಲೆ 12:30 1 ಗಂಟೆ ಆಗುತ್ತೆ ಅಂತ ಅಂದ್ಬಿಟ್ಟು ಮೊದಲೇ ಸೂಚನೆಗಳು ಕೊಟ್ಟಾದಮೇಲೆ ಎಷ್ಟೊತ್ತೇ ಆದರೂ ಆಗಲಿ ನಾವು ಡಿ.ಕೆ. ಸಾಹೇಬರುಗಳು ಮಾತಾಡೋದನ್ನು, ಭಾಷಣವನ್ನು ನೋಡಬೇಕು, ಕೇಳಬೇಕು ಅಂತ ಅಂದ್ಬಿಟ್ಟು 1000 ಜನ ಕಾದಿದ್ದು ಈ ಕಾರ್ಯಕ್ರಮವನ್ನು ಇವತ್ತು ಯಶಸ್ವಿಯಾಗಿ ನೆರವೇರಿಸ್ಕೊಟ್ಟಿದ್ದಾರೆ. ಶಕ್ತಿ ಪ್ರದರ್ಶನ ಈಗಲ್ಲ, ನೆಕ್ಸ್ಟು ಇನ್ನು ಕೆಲವೇ 1-2 ತಿಂಗಳಲ್ಲೇ ಸುಮಾರು ಈ ಪದ್ಮನಾಭನಗರ ಗ್ರೌಂಡಲ್ಲಿ 10,000 ರಿಂದ 15,000 ಜನ ಸೇರಿ
ಆಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಂಪುಟ ಸಚಿವರು ಎಲ್ಲರೂ ಬಂದು ಇಲ್ಲಿ ಬಂದು ಪದ್ಮನಾಭನಗರದಲ್ಲಿ ಅವತ್ತು ಶಕ್ತಿ ಪ್ರದರ್ಶನ ಮಾಡ್ತೇವೆ. ಒಬ್ಬೊಬ್ಬರು ಒಂದೊಂದು ವಾರ್ಡಿಂದನೂ ಸುಮಾರು 2,000-3,000 ಜನ ಒಬ್ಬೊಬ್ಬರು ಕರ್ಕೊಂಡು ಬರ್ತೀವಿ. ಎಲ್ಲರೂ ಕಾರ್ಯಕರ್ತರು ಇವರುಗಳು ಎಲ್ಲರೂ ಇದ್ದು ಆ ಕಾರ್ಯಕ್ರಮವೂ ಅಷ್ಟೇ. ಇದೇನು ಇವತ್ತು ನಡೆದಿದ್ದು ಶಾಂಪಲ್ ಅಷ್ಟೇ. ನೆಕ್ಸ್ಟು ಮುಂದಿನ ದಿವಸ ಈ ಪದ್ಮನಾಭನಗರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದು ಕಾಂಗ್ರೆಸ್ ಬಾವುಟ ಏರ್ಸೋ ತನಕ ನಾವು ಬಿಡೋದಿಲ್ಲ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೀನಿ.